ಇನ್ನು ಬೆಂಗಳೂರಿನಲ್ಲಿ ಖಾಲಿ ನಿವೇಶನ ಹೊಂದಿರುವಂತಹ ಮಾಲೀಕರಿಗೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಖಾಲಿ ನಿವೇಶನ ಸ್ವಚ್ಛಗೊಳಿಸದೇ ಇರುವಂತಹ ಮಾಲೀಕರಿಗೆ ದಂಡವನ್ನ ಫಿಕ್ಸ್ ಮಾಡಲಾಗಿದೆ. ದಂಡ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡ್ತಾ ಇರುವಂತದ್ದು ಸಚಿವ ಕೃಷ್ಣ ಬೈರೇಗೌಡ ಅವರು. ಖಾಲಿ ಸೈಟ್ಸ್ ಏನಾದ್ರೂ ಹೊಂದಿರುವಂತಹ ಮಾಲೀಕರು ಇರ್ತಾರಲ್ಲ, ಅವ್ರಿಗೆ ಬಿಗ್ ಶಾಕ್ ಇದು. ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು ಖಾಲಿ ಸೈಟ್ಸ್ ಗಳನ್ನ, ಇಲ್ಲದೆ ಇದ್ರೆ ದಂಡವನ್ನ ವಿಧಿಸಲಾಗುತ್ತೆ. ಕೃಷ್ಣ ಬೈರೇಗೌಡ ಅವರು ಚಾಲನೆ ನೀಡ್ತಾರೆ ಇವತ್ತಿಂದ. ಖಾಲಿ ನಿವೇಶನ ಸ್ವಚ್ಛಗೊಳಿಸೋದಕ್ಕೆ ಗಡುವನ್ನ ನೀಡಿದ್ರು, ಅದು ಮುಕ್ತಾಯ ಆಗಿದೆ. ಕ್ಲೀನ್ ಮಾಡೋಕೆ ತಗೊಳ್ಳುವಂತಹ ವೆಚ್ಚ, ಆಸ್ತಿ ತೆರಿಗೆ ಹಾಕೋದಕ್ಕೆ ಚಿಂತನೆಯನ್ನ ಮಾಡ್ಕೊಂಡಿದ್ದಾರೆ. ಮೊದಲು ನೋಟಿಸ್ ಕೊಡ್ತಾರೆ, ಆಮೇಲೆ ಜಿಪಿಐ ಇಂದ ಸೈಟ್ ಕ್ಲೀನ್ ಮಾಡೋಕೆ ಬರ್ತಾರೆ. ಶಾಂತಿನಗರ ಕ್ಷೇತ್ರದಲ್ಲೇ ಚಾಲನೆಯನ್ನ ಕೊಟ್ಟಿರುವಂತದ್ದು ಕೃಷ್ಣ ಬೈರೇಗೌಡ ಅವರು ಇವತ್ತಿನಿಂದ ಆರಂಭ ಮಾಡ್ತಾರೆ. ಪರಿಶೀಲನೆ ಮಾಡೋಕೆ ಹೋಗಿರ್ತಾರೆ. ಶಾಂತಿನಗರದಿಂದ ಇವತ್ತಿಂದ ಆರಂಭ ಆಗುತ್ತೆ. ಖಾಲಿ ಸೈಟ್ಸ್ ಹೊಂದಿರುವಂತಹ ಮಾಲೀಕರಿಗೆ ಗಡುವನ್ನ ನೀಡಲಾಗಿತ್ತು, ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು ಸೈಟ್ಸ್ ಅನ್ನ ಅಂತ. ಅದು ಇವತ್ತಿಗೆ ಮುಕ್ತಾಯ ಆಗಿರುವಂತಹ ಹಿನ್ನೆಲೆ ಎಷ್ಟು ಮಟ್ಟಿಗೆ ಪಾಲನೆ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಶಾಂತಿನಗರದಲ್ಲಿ ಈಗಾಗಲೇ ಪರಿಶೀಲನೆಗೆ ಅಂತ ಸಚಿವರು ಎಂಟ್ರಿ ಕೊಟ್ಟಿರುವಂಥದ್ದು ಇಲ್ಲಿಂದ ಆರಂಭ ಆಗುತ್ತೆ. ಇನ್ನು ಬೇರೆ ಬೇರೆ ನಗರಗಳಿಗೂ ಕೂಡ ಭೇಟಿ ನೀಡ್ತಾರೆ. ಜೊತೆಗೆ ಜಿಪಿಐ ಅಲ್ಲಿ ಬಂದು ಕ್ಲೀನ್ ಮಾಡುತ್ತೆ. ಯಾರಾದರೂ ಕ್ಲೀನ್ ಮಾಡಿಲ್ಲ, ಪಾಲನೆ ಮಾಡಿಲ್ಲ ಅವ್ರ ರೂಲ್ಸ್ ಅನ್ನ ಅನ್ನೋರಿಗೆ ಆದ್ರೆ ಅವ್ರಿಗೆ ದಂಡವಂತೂ ಫಿಕ್ಸ್. ಸೊ ಇನ್ಮೇಲಾದ್ರೂ ಮಾಲೀಕರುಗಳು ಸೈಟ್ಸ್ ಅನ್ನ ಹೊಂದಿರೋದಷ್ಟೇ ಅಲ್ಲ, ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕಾಗಿರುವಂಥದ್ದು ಕೂಡ ಅವ್ರಿಗೊಂದು ರೀತಿಯಾಗಿ ಜವಾಬ್ದಾರಿ ಆಗಿರುತ್ತೆ. ಗಡುವನ್ನ ಕೂಡ ನೀಡಿದ್ದಾಗಿತ್ತು ಖಾಲಿ ನಿವೇಶನ ಹೊಂದಿರುವಂತಹ ಮಾಲೀಕರು ಎಲ್ರಿಗೂ ಕೂಡ. ಈಗ ಅದನ್ನು ಪಾಲನೆ ಮಾಡಿಲ್ಲ ಅಂದವ್ರಿಗೆ ಫಸ್ಟ್ ನೋಟಿಸ್ ಕಳಿಸ್ತಾರೆ. ನೋಟಿಸ್ ಕಳಿಸಿನೂ ಅವ್ರು ಅಲರ್ಟ್ ಆಗಿಲ್ಲ ಅಂದ್ರೆ ಜಿಪಿಐ ಬಂದು ಏನು ಅವರ ಜವಾಬ್ದಾರಿ ಕ್ಲೀನ್ ಮಾಡುವಂಥದ್ದು ಮಾಡ್ತಾರೆ. ಜೊತೆಗೆ ಅವರಿಗೆ ದಂಡವನ್ನ ಕೂಡ ವಿಧಿಸಲಾಗುತ್ತೆ.